ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಕೊಟ್ಟೂರೇಶ್ವರ ದೇವರ ಅದ್ದೂರಿ ರಥೋತ್ಸವದ ವೇಳೆ ರಥ ಉರುಳಿ ಅವಘಡ ಸಂಭವಿಸಿರುವಂತದ್ದು. ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಲೆಕ್ಸ್ ಕಟ್ ಆಗಿರೋದ್ರಿಂದ ತೇರು ನೆಲಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ರಾಜ್ಯದ ವಿವಿಧ ಕಡೆಗಳಿಂದ ಸುಮಾರು 8 ಲಕ್ಷಕ್ಕೂ ಅಧಿಕ ರಥೋತ್ಸವಕ್ಕೆ ಬರ್ತಾ ಇರ್ತಾರೆ. ಇನ್ನು ನೋಡ್ತಾ ಇದ್ದಂತೆ ಎಲ್ಲರ ಕಣ್ಣೆದುರಲ್ಲೇ ರಥ ಉರುಳಿ ಬಿದ್ದಿರುವಂತದ್ದು. ಇದರಿಂದ ಭಕ್ತರು ಕಿರ್ಚಾಡುತ್ತಾ ದಿಕ್ಕಾಪಾಲಾಗಿ ಓಡಿದ್ದಾರೆ. ಈ ಘಟನೆಯಲ್ಲಿ ಸುಮಾರು 8 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕೂಡಲೇ ತೆರವು ಕಾರ್ಯವನ್ನ ಆರಂಭಿಸಿದಂತಹ ಪೊಲೀಸರು ಹಾಗೂ ಜಿಲ್ಲಾಡಳಿತ ಕ್ರೇನ್ ಮೂಲಕ ರಥವನ್ನ ತೆರವು ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಕೊಟ್ಟೂರೇಶ್ವರ ದೇವರ ಅದ್ದೂರಿ ರಥೋತ್ಸವದ ವೇಳೆ ಒಂದು ಅವಘಡ ಸಂಭವಿಸಿರುವಂತದ್ದು. ರಥದ ಆಕ್ಸೆಲ್ ಕಟ್ ಆಗಿರೋದ್ರಿಂದ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ನೂರುಲ್ಲಾ. ಏನು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರೇಶ್ವರನ ರಥೋತ್ಸವದ ವೇಳೆ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಿರುವಂತದ್ದು, ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರಲಿಲ್ಲ, ಏನ್ ಕಾರಣ ಈ ರೀತಿಯಾದಂತಹ ಘಟನೆ? ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನ ಗುರು ಬಸವೇಶ್ವರ ಜಾತ್ರೆಯಲ್ಲಿಂದ ಭಕ್ತ ಸಮೂಹದಲ್ಲಿ ಅಲ್ಲಿ ಸಂತೋಷ ಮನೆ ಮಾಡಿದ್ದು, ಪ್ರತಿ ವರ್ಷದಂತೆ ಕೊಟ್ಟೂರೇಶ್ವರನ 65 ಅಡಿ ಎತ್ತರದ ತೇರನ್ನು ರೆಡಿ ಮಾಡಿ ಭಕ್ತ ಸಮೂಹ ಎಳುವ ಸಂದರ್ಭದಲ್ಲಿ ತೇರಿನ ಆಕ್ಸೆಲ್ ಅಂದ್ರೆ ಮುರಿದು ರಥ ಮುಗಿಸಿ ಬಿದ್ದು ಆ ಕಾರಣ 6ಕ್ಕೂ ಹೆಚ್ಚು ಜನ ಓರ್ವ ಸ್ಥಿತಿ ಚಿಂತಾಜನಕವಾಗಿತ್ತು. ಶ್ರುತಿ, ಇದರ ಹಿನ್ನೆಲೆಯಲ್ಲಿ ಗಾಯಗೊಂಡವರನ್ನು ಕೊಟ್ಟೂರಿನ ಆಸ್ಪತ್ರೆಗೆ ಕೆಲವರಿಗೆ ದಾಖಲು ಮಾಡಿದರೆ, ಇನ್ನು ಕೆಲವರನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ವೈದ್ಯರು ಚಿಕಿತ್ಸೆ ನೀಡುತ್ತಿರುವಂತದ್ದು. ಇದು ವಾರ್ಷಿಕ ಜಾತ್ರೆ, ಭಕ್ತರು ಈ ಒಂದು ಜಾತ್ರೆಗೆ ಪಾಲ್ಗೊಂಡಿದ್ರು. ಶ್ರುತಿ, ಉತ್ಸವದ ವೇಳೆ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವದ ಇಳಿ ಸಂಜೆಯಲ್ಲಿ ಈ ಒಂದು ರಥೋತ್ಸವ ನೆರವೇರಿತ್ತು. ರಥೋತ್ಸವದ ಆರಂಭದ ಸ್ಥಳದಲ್ಲಿ ಪಾದಗಟ್ಟಿಗೆ ತೆರಳಿ ಇನ್ನೇನು ಸ್ವಲ್ಪ ಹೊತ್ತಿನ ಯಥಾವತ್ ಸ್ಥಳಕ್ಕೆ ಬರುವ ಸಮಯದಲ್ಲಿ ರಥದ ಆಕ್ಸೆಲ್ ಅಥವಾ ಇರಿಸು ಮುರಿದಿದೆ. ಮುರಿದ ಹಿನ್ನೆಲೆಯಲ್ಲಿ ರಥ ವಾಲುತ್ತಿದ್ದಂತೆ ಜನ ಅರಚಿಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೆಲವರು ಜನ ಚೆಲ್ಲಾಪಿಲ್ಲಿಯಾದರೆ ದೈವಿಚ್ಛೆಯಂತೆ ಸಂಭವಿಸಬಹುದಾದ ಅಪಾರ ಪ್ರಮಾಣದ ಜೀವಹಾನಿ ತಪ್ಪಿದೆ ಅಂತಾನೆ ಹೇಳ್ಬೋದು. ಶ್ರುತಿ, ಇದರ ಹಿನ್ನೆಲೆಯಲ್ಲಿ ರಥದ ಅಡಿ ಸಿಲುಕಿದ 16 ಜನರ ಪೈಕಿ 6ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಬಿದ್ದಿರುವ ರಥವನ್ನು ತೆರವುಗೊಳಿಸುವುದಕ್ಕೆ ಕಳೆದ ದಿನ ಕ್ರೇನ್ ಬಳಸಿ ಅದೊಂದು ತೆಗೆಯಲಾಗಿದೆ. ಇನ್ನು ಸ್ಥಳದಲ್ಲಿ ಸಹಾಯಕ ಆಯುಕ್ತರು ಸಹ ಸ್ಥಳದಲ್ಲಿ ನಿನ್ನೆ ಹಾಜರಾಗಿದ್ದರು. ಇನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ರಾಮಪ್ರಸಾದ್ ಮನೋಹರ್ ಸಹ ಘಟನಾ ಸ್ಥಳಕ್ಕೆ ನಿನ್ನೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಶ್ರುತಿ, ಧನ್ಯವಾದಗಳು ನೂರುಲ್ಲಾ ತಮ್ಮೆಲ್ಲ ಮಾಹಿತಿಗೆ.